ಇವತ್ ಮಹಿಳಾ ಮಿತ್ರ ಬಡ್ಡೆ ಮಾಡಕಂತ ಹೋದ್ರೆ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ಮುನ್ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ರೀಪಾ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 13 of 100K ಫಾಲೋವರ್ ಚಾಲೆಂಜ್. ಹಂಗೆ ಫುಲ್ ಗಿಚ್ಚಿಗಿಲಿಲ್ಲ ನಂಗೆ ರೆಡಿ ಆಗಿ ನನ್ ರಾಣಿನ ಎತ್ತಾಕೊಂಡು ಸೀದಾ ಹೊರಗೊಂಟಿನಿ. ದೊಡ್ಡವ್ರು ಹೇಳ್ತಾರೆ ಬೆಳಗ್ಗೆ ಖಾಲಿ ಹೊಟ್ಟಿಲಿ ಎಳ್ನೀರ್ ಕುಡಿಬೇಕು ಅಂತ, ಅದಕ್ಕೆ ಬಂದಿ ನೋಡ್ರಿ ಕುಡಿಲಾಕ. ಅಲ್ಲಿಂದ ಶವನಂಗ್ ನಾ ಬಂದಿದ್ದೆ ಟೆಂಪಲ್ ಕ. ನಮ್ಮ ಮಹಿಳಾ ಮಿತ್ರ ಅವರ ಸ್ಪೆಷಲ್ ಡೇ ಇತ್ತು, ಹೋಗಿ ಬರೋಣ ಬಾ ಅಂತ ಅಂದ್ರು. ಅದಕ್ಕೆ ಡ್ರೈವರ್ ತರ ಕರ್ಕೊಂಡ್ ಬಂದಿನಿ. ಹಂಗೆ ಒಳಗೋಗಿ ಆಯಿ ದರ್ಶನ ಮಾಡ್ಕೊಂಡ್ ಬಂದು ಕುಂತು ಬಿಟ್ಟಿನಿ. ಅವ್ರು ಫುಲ್ ಖತರ್ನಾಕ್ ಫೋಟೋ ಶೂಟ್ ನಡೆಸ್ಯಾರ. ಅದಕ್ಕೆ ಅಲ್ಲಿಂದ ಸೀದಾ ಮನಿ ಬಂದ್ ಕುಂತಿದ್ದೆ. ಕೇಕ್ ಕಟ್ ಮಾಡೋ ಕಾರ್ಯಕ್ರಮ ಆದ ಬಾ ಅಂದ್ರು. ಅದಕ್ಕೆ ಹೋಗಿದ್ದೆ. ಬಟ್ಟೆ ಚಂದ ಕಾಣ್ತಾ ಇಲ್ಲ, ಬೇರೆದಾಕೊಂಬ ಅಂತ. ಏನ್ ಹೇಳೋದ್ರಿಪ್ಪ ಇಂಥವ್ರಿಗೆ? ನಿಮ್ಮ ಬೈ ಯಾವ ಬಟ್ಟೆ ಹಾಕಿದ್ರು ಹೀರೋ ತರ ಕಾಣ್ತಾನ. ಹೌದು ಅನ್ನೋರು ಕಾಮೆಂಟ್ ಮಾಡ್ರಿ ನೋಡಮ್ಮ. ಹೋಗ್ಲಿ ಬಿಡಿ ಅನ್ಕೊಂಡು ಚೇಂಜ್ ಮಾಡಿ ಜುಟ್ಟ ಕಟ್ಕೊಂಡು ಹೊಂಟಿನಿ ಗಿಚ್ಚನಂಗ. ಅಲ್ಲಿಂದ ಸೀದಾ ಬಂದು ಕೇಕ್ ತಿನ್ನೋ ಕಾರ್ಯಕ್ರಮದಾಗ ಸ್ವಲ್ಪ ನಾನು ಕೈ ಜೋಡಿಸಿದೆ. ಆಮೇಲೆ ಅಲ್ಲಿಂದ ನಮ್ಮ ಕಲಿಯುಗದ ಕೃಷ್ಣ ಯಾಕೋ ಪಾರ್ಟಿ ಕೊಡಿಸ್ತಾ ಇದ್ದಾನ, ಬಾ ಅಂತ ಕರೆದ್ರು. ಯಾಕೆ ಪಾರ್ಟಿ ಅಂತ ಕೇಳಿದ್ರೆ ಅಣ್ಣನ ಮದ್ವೆ ಫಿಕ್ಸ್ ಆಗಿದೆ ಅಂತ ರೀಪಾ. ಅದೇ ಖುಷಿ ಒಳಗ ಎಲ್ರಿಗೂ ಕರ್ಸಿ ಚಿಕನ್ ಪಾರ್ಟಿ ಕೊಡಿಸ್ತಾ ಇದ್ದಾನ. ನಾ ಹೆಂಗ್ ಬಿಡ್ತೀನಿ ಹೇಳ್ರಿ ನೋಡಮ್ಮ. ಮಸ್ತ್ ಅಪಾಸೆಟ್ ಮಾಡಿದೆ. ಅಲ್ಲಿಂದ ಸಸ್ತನಶ ಮಾಡ್ಲಿಕ್ಕೆ ಅಂತ ಬಂದಿವಿ. ನಾವು ಅದನ್ನ ಕುಡಿತೀವಿ, ನೀವು ಅದನ್ನ ಥಾಟ್ ಕೇಳ್ರಿ. ದೂರ ಇದ್ದ ತಕ್ಷಣ ಸಂಬಂಧ ಹಾಳಾಗುವುದಿಲ್ಲ, ಹತ್ತಿರ ಇದ್ದ ತಕ್ಷಣ ಸಂಬಂಧಗಳು ಬೆಸೆಯುವುದಿಲ್ಲ. ಯಾರು ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರುತ್ತಾರೆ ಅನ್ನುವುದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ